ಓಕೆ ಗಾಯ್ಸ್, ಸೊ ಇವಾಗ ನಾವು ಚಿಕ್ಕಪೇಟೆ ಶಾಪಿಂಗಿಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಸೀಮಂತಿಗೆ ಒಂದು ಸ್ವಲ್ಪ ಡೆಕೋರೇಷನ್ಗೆ ಅಂತ ತಟ್ಟೆ ಅದು ಇದು ಎಲ್ಲನೂ ತೊಗೊಂಬರ್ಬೇಕಿದಲ್ಲ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಲಚ್ಚು ಹೋಗ್ತಾ ಇದ್ದೀವಿ. ಮಕ್ಳನ್ನ ಕರ್ಕೊಂಡು ಹೋಗ್ತಾರ, ಬಿಕಾಸ್ ಅವ್ರು ಬಂದರೆ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವಿಬ್ಬರೇ ಹೋಗ್ತಾ ಇದ್ದೀವಿ. ಹಾಗೆ ಕೆಲವೊಂದು ಐಟಮ್ಸ್ ಎಲ್ಲ ನಾನು ಕೂಡ ತೊಗೊಬೇಕಿತ್ತು. ಸೊ ಹಾಗೆ ತೊಗೊಂಬರೋಣ ಅಂತ. ಲಚ್ಚು, ನೀನೇನಾದರೂ ತೊಗೋತೀಯ ಚಿಕ್ಕಪೇಟೆಲಿ? ನಾನು ಏನು ತಗೊಳ್ಳಲ್ಲ, ಚಪ್ಪಲಿ ಒಂದು ತಗೋಬೇಕು. ಈ ಕಡೆ ಹೋಗ್ಲಿ ಆಯಿತು. ಚಪ್ಪಲಿ ಒಂದು ತಗೋಬೇಕು, ಬಟ್ ಮೋಸ್ಟ್ಲಿ ಚಿಕ್ಕಪೇಟೆ ತಗೊಳ್ಳಲ್ಲ. ಇಲ್ಲೇ ಬಟ್ಟೆ ಏನಾದರೂ ತಗೋತೀಯಾ, ಸ್ಯಾರಿ ಏನಾದರೂ ತಗೋತೀಯಾ? ಚಿಕ್ಕಪೇಟೆಗೆ ಹೋಗಿ ಸೀರೆ ಶಾಪಿಂಗ್ ಮಾಡಲ್ಲ ಅಂದರೆ ಹೇಗೆ? ಸೀರೆ ನಮ್ಮ ಅಕ್ಕನೇ ಅಂಗಡಿ ಇರ್ತವಲ್ಲ, ಡಿಸ್ಕೌಂಟಲ್ಲಿ ಬೇರೆ ಸಿಗುತ್ತೆ ನಮಗೆ. ಓಕೆ ಸರಿ, ಬನ್ನಿ ಇವಾಗ ಹೋಗೋಣ. ಬೇಗ ಬೇಗ ಬಿಸಿಲೇನು ಮುಖಕ್ಕೆ ಹೊಡಿಯುತ್ತಪ್ಪ. ಆಟೋ ಬಂದಿದೆ ಆಲ್ರೆಡಿ. ಓಕೆ ಗೈಸ್, ಸೊ ಫಸ್ಟು ಹೊರಡಕ್ಕಿಂತ ಮುಂಚೆ ಮಮ್ಮಿಗೆ 3 ಸ್ಯಾರಿ ತೋರಿಸ್ತಾ ಇದ್ದೀನಿ. ಸೊ ಈ 3 ಸೀರೆನಲ್ಲಿ ಒಂದು ಸೀರೆ ಸೆಲೆಕ್ಟ್ ಮಾಡು ನನಗೋಸ್ಕರ, ಓಕೆನಾ? ನನಗೆ ಕನ್ಫ್ಯೂಸ್ ಆಯಿತು. ಆ್ಯಕ್ಚುಲಿ ಅದು ಹೊಲಿಯಕ್ಕೆ ಕೊಡಬೇಕು, ಇನ್ನು ಒಂದೇ ವಾರ ಇರೋದು ಸೀಮಂತಿಗೆ. ಈ ಒಂದು ವಾರದಲ್ಲಿ ನಾನು ನನ್ನ ಬ್ಲೌಸ್ ಬೇರೆ ಹೊಲಿಸ್ಕೋಬೇಕು. ಸೊ ಈ ಸತಿ ಯಾವಾಗಲೂ ಬರೀ ಕ್ರೇಪು, ಸಾಫ್ಟ್ ಸಿಲ್ಕು, ಮೈಸೂರು ಸಿಲ್ಕ್ ಅದೇ ಆಗೋಗಿದೆ. ಸೊ ಇವಾಗ ಸ್ವಲ್ಪ ಜಾರ್ಜೆಟಲ್ಲಿ ಒಂದೂ ಇಲ್ಲ ನನ್ನ ಹತ್ರ ಜಾರ್ಜೆಟಲ್ಲಿ. ಸೊ ಅದಕ್ಕೆ ಜಾರ್ಜೆಟ್ ಸ್ಯಾರಿನ ತಂದಿದ್ದೀನಿ. ನೋಡೋಣ ಈ 3 ಸ್ಯಾರಿನಲ್ಲಿ ಯಾವ ಕಲರ್ ಇಲ್ಲ. ಇದೊಂದು ಆ್ಯಂಡ್ ಇದು 2ನೇ ಕಲರು, ಇದು 3ನೇ ಕಲರ್. ತೋರಿಸ್ತೀನಿ, ಇದು ನನ್ನ ಕಲರ್. ಸೊ ಈ 3ರಲ್ಲಿ ನಾನು ಯಾವ್ದು ಹೊಲಿಸ್ಕೊಳ್ಳಿ ಹೇಳಿ? ಯಾವ ಕಲರ್ ಇಲ್ಲ ನನ್ನ ಹತ್ರ. ಯಾವ ಕಲರ್ ಇಲ್ಲ ಅಂದರೆ ನನ್ನ ಹತ್ರ ಪಿಂಕ್ ಇಲ್ಲ ಮತ್ತು ಚಾಕ್ಲೇಟಿ ಇಲ್ಲ. ಯಾವ ಚೆನ್ನಾಗಿ ಬರುತ್ತೆ ನೋಡು ಫೋಟೋ ಯಾವ ಚೆನ್ನಾಗಿ. ಸೀಮಂತಕ್ಕೆ ನಾನು ಸೀರೆ ಹೊಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತೈತೆ ಅದು. ಓನ್ಲಿ ಪಿಂಕೇ ತಗೋ, ಚೆನ್ನಾಗಿ ಕಾಣಿಸ್ತೈತೆ. ಪಿಂಕ್ ನೋಡಿ, ಫೋಟೋ ಚೆನ್ನಾಗಿ ಕಾಣಿಸ್ತೈತಾ? ನಾನು ಆಲ್ರೆಡಿ ಕೃತಿಕಾಗೆ ಸ್ಯಾರಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಒಂದ್ಸತಿ ಕೃತಿಕಾ ನಾವು ಅವರು ಮದುವೆ ಹೊಸರಲ್ಲಿ ಆ ಕಲರ್ನ ಕೇಳಿದ್ರು. ಸೊ ಆ ಕಲರ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನನಗೆ ನಾನು ಯಾವ್ದು ಹೊಲಿಸ್ಕೊಳ್ಳಿ ಅಂತ ಗೊತ್ತಿಲ್ಲ. ಇದನ್ನ ಹೊಲಿಸ್ಕೊತೀನಿ. ಇದು ಹೊಲಿಸ್ಕೊಳ್ಳ, ಇದು ಹೊಲಿಸ್ಕೊಳ್ಳ. ಇದು ನೋಡಿ, ಇದು ಚೆನ್ನಾಗಿ ಕಾಣಿಸ್ತೈತೆ. ಪಿಂಕ್ ಸಖತ್ತಾಗಿ ಕಾಣಿಸ್ತೈತೆ. ಇದನ್ನ ಒಂದ್ಸತಿ ಪಿಂಕ್ ಅಂತೀಯ, ಮತ್ತೆ ಒಂದ್ಸತಿ ಇದಂತೀಯ. ಅದಾಯ್ಕೊಂಡಾಗ ಅದು, ಇದಾಯ್ಕೊಂಡಾಗ ಇದು ಇದು ಚೆನ್ನಾಗಿ ಕಾಣಿಸ್ತೈತೆ. ಇದು ಬೇಡ, ಈ ಕಲರ್ ಐತಲ್ಲ ಈ ಥರ ಬೇಜಾನ್ ಪರ್ಪಲ್ ಕಲರ್ ಅಂದರೆ ನಂಗೆ ಬಿಡೋಕ್ಕೂ ಅನ್ಸಿಲ್ಲ ಈ ಪರ್ಪಲ್ ಕಲರ್ನ. ಬಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಲರ್ ಅಂತ ಅನ್ಸುತ್ತೆ. ನೋಡಿ, ಇದು ಚೆನ್ನಾಗಿ ಕಾಣಿಸ್ತೈತೆ. ಇದು ಚೆನ್ನಾಗಿ ಕಾಣಿಸ್ತಿದ್ಯಾ? ಯಾವ ಕಲರ್ ನಂದು? ಯಾವ ಕಲರ್ ಉಟ್ಕೊಳ್ಳಿ, ಯಾವ ಕಲರ್ ಹೊಲ್ಸ್ಕೊಳ್ಳಿ ನೋಡೆ. ಕಣ್ಬಿಟ್ಕೊಂಡು ನೋಡ್ದಲ್ವ ಅಲ್ಲಿ ನಾಟಕನೇ ಆಡ್ತಾಳೆ. ಪಿಂಕ್ ಹೊಲ್ಸ್ಕೊಳ್ಳ. ಪಿಂಕ್ ಚೆನ್ನಾಗಿಲ್ವಾ? ಮತ್ತೆ ಯಾವ ಕಲರ್ ಚೆನ್ನಾಗಿದೆ? ಬಟ್ ಪರ್ಪಲ್ ತುಂಬಾ ಇದೆ ನನ್ನ ಹತ್ರ. ಏಕೆ ಪಿಂಕ್ ಚೆನ್ನಾಗಿಲ್ವಾ? ನೋಡು, ಏನಿಂಗ್ ಅಂತ ಮಮ್ಮಿಗಳು ಹೇಳಮ್ಮೆ. ನಂಗೆ ಕನ್ಫ್ಯೂಸ್ ಆಗ್ತಿದೆ. ಬ್ರೌನಾ? ಬಟ್ ನಂಗೆ ಅದು ಅಷ್ಟು ಸ್ಯಾಟಿಸ್ಫೈಯಿಂಗ್ ಅನಿಸ್ತಾ ಇಲ್ವಲ್ಲ. ಬಂದಿದೆ. ಸೊ ಗೈಸ್, ಯಾವ ಚೆನ್ನಾಗಿ ಕಾಣಿಸ್ತದೆ ಮಮ್ಮಿ? ನೋಡಮ್ಮಿ ಇವಾಗ ಕರೆಕ್ಟಾಗಿ ನೋಡಮ್ಮಿ. ಇದು ಪಿಂಕ್ ಕಲರ್ ನೋಡಿ, ನಂದು ಪಿಂಕ್ ಕಲರ್. ಇದು ಬ್ರೌನ್. ಇದು ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗಿ ಕಾಣಿಸ್ತೈತಾ? ನಂತರ ನಿಮಗೆ ಬ್ರೌನ್ ನನಗೂ ಇಷ್ಟ ಆಯಿತು. ಬ್ರೌನ್ ಇಷ್ಟ ಆಯ್ತಾ? ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಬ್ರೌನಾ ಪಿಂಕಾ? ಇದು ಪಿಂಕ್, ಇದು ಬ್ರೌನ್. ಲಚ್ಚು ಹೇಳ್ತಾಳೆ ಪಿಂಕ್ ಹೊಲ್ಸ್ಕೊ ಅಂತ. ಯಾವುದು ಹೊಲ್ಸ್ಕೊಂತ? ಉಟ್ಕೊಂಡಾಗ ಎಲ್ಲ ಚೆನ್ನಾಗಿ ಕಾಣಿಸ್ತದೆ. ಉಟ್ಕೊಂಡಾಗ ಎಲ್ಲ ಚೆನ್ನಾಗಿ ಕಾಣಿಸ್ತವೆ. ಇವಾಗ ಹೇಳು ನೀನು ಸರಿ ಆಯ್ತು. ಇದೇ ಹೊಲ್ಸ್ಕೋ. ನಿಂಗೆ ಇದು ಇಷ್ಟ ಆಯ್ತಲ್ವಾ? ನಂಗೆ ಇದು ಇಷ್ಟ ಆಯ್ತು. ಹೊಲ್ಸ್ಕೋ ಸುಮ್ಕೆ. ಎಲ್ಲರಿಗೂ ಇಷ್ಟ ಆಗ್ಬೇಕು, ಬರೀ ಒಬ್ರಿಗೂ ಇಷ್ಟ ಆಗೋದಲ್ಲ. ಹಂಗಲ್ಲ, ನಮ್ಗೆ ಯಾವ್ದು ಇಷ್ಟ ಅದು ಹೊಲ್ಸ್ಕೊಬೇಕು ನಾವು. ನನಗೆ ತುಂಬಾ ಕನ್ಫ್ಯೂಸ್ ಆಗ್ತಿದೆ ನಾನು ಯಾವ್ದು ಹೊಲ್ಸ್ಕೊಳ್ಳಿ ಅಂತ. ಚೆನ್ನಾಗಿ ಕಾಣಿಸ್ತಿದೆ. ಮಮ್ಮಿಗೆ ಇದಿಷ್ಟ ಆಯ್ತು, ಮಮ್ಮಿಗೆ ಮತ್ತೆ ನಂದುಗೆ, ನನಗೆ ಮತ್ತೆ ಲಚ್ಚುಗೆ ಅದಿಷ್ಟ ಆಯ್ತು. ಪುನೀತ್ಗೂ ಇದೇ ಇಷ್ಟ ಆಗಿತ್ತು. ನೋಡು, ಇದು ಚೆನ್ನಾಗಿದ್ಯಾ ಅಥವಾ ಚೆನ್ನಾಗಿದೆ? ಯಾವ್ದು ಚೆನ್ನಾಗಿದೆ? ಎರಡು ನೋಡಕ್ ತುಂಬಾ ಚೆನ್ನಾಗಿದೆ. ಎರಡು ನನ್ನ ಸೆಲೆಕ್ಷನ್ ಗೈಸ್.
ಆಕ್ಚುಲಿ ಇದು ಟಾಪ್ 3 ನಲ್ಲಿ ತಂದಿರೋದು. ಅಷ್ಟು ಸೀರೆನಲ್ಲಿ ಟಾಪ್ 3 ತಗೋಬಂದು ಟಾಪ್ 2 ನಾನೇ ಸೆಲೆಕ್ಟ್ ಮಾಡಿದ್ದೆ. ಸರಿ ಯಾವ್ದು ಹೊಲ್ಸ್ಕೊಂಡು ಹೇಳಿ, ಇದಾ ಅದ? ನನಗೆ ಏನ್ ಗೊತ್ತಾ, ಪಿಂಕ್ ಬಿಕಾಸ್ ಏನಂದ್ರೆ ಈ ತರ ಅಂದ್ರೆ ಇದು ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಂಗೆ ಯಾವ್ದು ಇಷ್ಟ ಇದೆ? ನಂದುಗೆ ಇದೆ, ಕೀಜುಗೂ ಇದೆ. ಅದನ್ನೇ ಹೊಲ್ಸ್ಕೊ. ಇನ್ನೇನ್ ಮತ್ತೆ ನನ್ ಮಾತು ಕೇಳ್ಬಿಟ್ಟು ನನ್ನ ಹೊಲ್ಸ್ಕೊಬಿಡ್ತೀಯ? ಹೇಳದಾಗಿ ನನಗೆ ಆಕ್ಚುಲಿ ಇದೂ ಇಷ್ಟ ಆಯ್ತು, ಇದು ಇಷ್ಟ ಆಯ್ತು. ಇದು ಆಕ್ಚುಲಿ ಕಲರ್ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಬಟ್ ನನಗೆ ತುಂಬಾ ಕಾಮನ್ ಅಂದ್ರೆ ಇದೊಂಥರ ಬ್ರೌನ್ ಮೆರೂನ್ ತರಾನೇ ಕಾಣಿಸುತ್ತೆ ಕಣ. ಈ ತರ ಏನಂದ್ರೆ ಕಾನ್ಸೆಪ್ಟ್ ಇಲ್ವೇ ಇಲ್ಲ. ಈ ತರ ಪಿಂಕ್ ಸಾರಿ ಇದೆಯೇನಂತ ಇದ್ರ ಕಾನ್ಸೆಪ್ಟ್ ಇಲ್ವೇ ಇಲ್ಲ. ಈ ಅಂದ್ರೆ ರಾಣಿ ಪಿಂಕ್ ಸ್ಯಾರಿ ನನ್ನ ಹತ್ರ ಇಲ್ಲ, ಒಂದೂ ಇಲ್ಲ. ಬ್ರೌನ್ ಬಟ್ ಇಲ್ಲ. ಇದು ಚೆನ್ನಾಗಿದೆ, ಇದನ್ನೇ ತಗೋಗಿ. ನೀ ಇದನ್ನ ಹಾಕು, ನನಗೆ ಗೊತ್ತಾಗ್ತಿಲ್ಲ. ಯಾಕೆ ಹಾಕು. ಇವಾಗ ಮೇಕಪ್ ಶೇಕಪ್ ಏನು ಪರವಾಗಿಲ್ಲ, ನೀನು ಹಂಗೆ ನ್ಯಾಚುರಲ್ ಬ್ಯೂಟಿ ನೀನು. ಈ ಕಡೆ ತಿರುಗು. ಮೇಲೆ ಎಲ್ಲಾನು ಚೆನ್ನಾಗಿ ಕಾಣಿಸೋದು, ನಿಮ್ಗೆ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಅಯ್ಯೋ 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 ಅಲ್ವಾ ಮಮ್ಮಿ? ಏನ್ ಮಾಡೋದು ಗೈಸ್, ಬಾರ್ನ್ ಬ್ಯೂಟಿ ನಾವು. ಬಾರ್ನ್ ಬ್ಯೂಟಿ ನಾವು, ಪಾಪ ಬಾರ್ನ್ ನಾನ್ ಬ್ಯೂಟಿನಾ? ಆಮೇಲೆ ಅದಂತ ನೆಗೆಟಿವ್ ಅಕ್ಕ ಯಾವ್ದು ಚೆನ್ನಾಗಿ ಕಾಣಿಸ್ತಾರೆ. ಈಗ ಅದನ್ನೇ ತಗೊಳ್ಳಿ ತೆಗಿ, ಅದೇ ಚೆನ್ನಾಗಿ. ಇದು ಹಾಕು. ಕೊನೆ ಕೊಡ್ಬೇಕು ನಾನು. ಕೈ ಇಡು. ಬಟ್ ನಾನಂತೂ ಪಿಂಕೆ ಸಜೆಸ್ಟ್ ಮಾಡ್ತೀನಿ. ಇದಂತೂ ಸಕ್ಕದಾಗಿ ಕಾಣುತ್ತೆ ಮಮ್ಮಿ, ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಬಟ್ ಇದನ್ನ ಹೊಲ್ಸ್ಕೊಂಡ್ರೆ ನನಗೆ ಸಬ್ಸ್ಕ್ರೈಬರ್ಸ್ ಹೇಳ್ಬಿಡ್ತಾರೆ ಸಾಕು ಪರ್ಪಲ್ ಅಂತ. ನಮ್ಮ ಜೊತೆ ಸೇಮ್ ತಗೊಂಡಿದ್ದೆಲ್ಲ. ಬಟ್ ಇದು ತುಂಬಾ ಚೆನ್ನಾಗಿದೆ. ಹೊಲ್ಸ್ಕೊಳ್ಳಿ ನಂದು ಗ್ರೀನ್ ಚೆನ್ನಾಗಿಲ್ವಾ ಮಮ್ಮಿ? ನನ್ ತಗೋಬಾರೆ. ಹೊಲ್ಸ್ಕೊಳ್ಳೋದು ಅದ ನೀನು? ಇದು ತುಂಬಾ ನೀಟಾಗಿ ಹೋಗುತ್ತೆ ನನಗೆ ಈ ಸೀರೆ. ಕುತ್ಕೊಳ್ಳುತ್ತೆ. ಹಿಂಗೆ ಎಲ್ಲರೂ ಹೋಗ್ಬೇಕು. ಸರಿ ಆಯ್ತಾ ಅಕ್ಕ? ಅದೊಂದು ಒಲೆ ಹಾಕ್ಬಿಡು ಅವಳಿಗೆ. ಅಳ್ಕೋಸ್ಕರ ನನ್ನ ಹತ್ರ ಪಿಂಕ್ ಕಲರ್ ಅನ್ವಯ ಕೊಟ್ಟಿದ್ದೈತೆ. ಅದಾದ್ಮೇಲೆ ನಂದು ರಿಸೆಪ್ಷನ್ ಸರಿನೂ ಇದ್ದೇ ಈ ರಿಸೆಪ್ಷನ್ ಎಲ್ಲ ನನ್ನ ಚೌಟ್ರಿಗೆ ಹೋಗ್ಬೇಕಾದ್ರೆ ಸೀರೆ ಅಂದ್ರೆ ಒಂಥರ ರೆಡ್ಡಿಶ್ ಪಿಂಕು, ಇದು ಒಂಥರ ರಾಣಿ ಪಿಂಕು, ನಾರ್ತ್ ಇಂಡಿಯನ್ ಪಿಂಕ್. ಇದು ಯಾಕೆ ಸುಮ್ಮನೆ ಬಿಚ್ಚಾಗ್ತದೆ? ಅಲ್ಲ, ನಾನು ನೋಡ್ತಾ ಇದ್ದೀನಿ ಕಡಿಮೆ, ಕನ್ಫ್ಯೂಸ್ ಆಗ್ತಿದೆ ನನಗೆ ಈ ಕಲರ ಅಂತ. ಅದಕ್ಕೆ ನಿಮ್ಗೆ ಹೇಳಿ ಅಂತಂದ್ರೆ ನೀವು ಇದ್ರದ್ದು ಬಾರ್ಡರ್ ಲುಕ್ ಕಣೆ. ಬಾರ್ಡರ್ ಲುಕ್ ಇದೆ. ಇದ್ರದ್ದು ಬಾರ್ಡರ್ ಲುಕ್ ಇದೆ. ನೀನ್ ಸೀರೆ ಯಾಕೆ ಮಾರ್ತಿಲ್ಲ? ಮಾರೆ ಕುತ್ಕೊಂಡೀಗ ಇನ್ನೇನ್ ಸ್ವಲ್ಪ ಫ್ರೀ ಆಗಲ್ಲ. अच्छे दिख रहे हैं बोल के देते ನೀನ್ ನನ್ ತಗೋಬಾರಿ ಅಕ್ಕ, ಮಮ್ಮಿ ತೋರಿಸು. ಸೊ ಗೈಸ್ ಫೈನಲಿ ನಾನು ಲಚ್ಚು ಏನ್ ಇಷ್ಟಪಟ್ಲು ಅದನ್ನೇ ಹೊಲ್ಸ್ಕೊತಾ ಇದ್ದೀನಿ. ಬಾಯ್ ಸ್ವಲ್ಪ ತೋರ್ಸು. ಇಫ್ ಇನ್ ಕೇಸ್ ನೀನ್ ತಗೋತಾ ಇರ್ಲಿಲ್ಲ ಅಂತಾನೆ ನಾನು ಮೈಂಡಲ್ಲಿ ಇಟ್ಕೊಂಡಿದ್ದೆ. ಒಳ್ಳೆದಾಯ್ತು ನಾನು ತಗೊಂಡೆ. ಆ ಗ್ರೀನ್ ಬದಿ ಇದನ್ನೇ ತಗೋಬಿಡ್ತೀನಿ ನಾನು. ಲಚ್ಚು ಇದೆ ಒಂದು, ಇದು ಲಚ್ಚು ನಂದಕ್ಕೆ ಯಾರು ಲೈಟ್ ಹಾಕ್ಬೇಡಿ. ಲೈಟ್ ಆಫ್ ಮಾಡ್ಬಿಟ್ಟು ಯಾಕೆ ಆಫ್ ಮಾಡಿದೆ? ಇದನ್ನು ಬಿಚ್ಚೆ ಬೇಕಾದ್ರೆ ಇದು ಲಚ್ಚು ತಗೊಂಡ್ಬಿಟ್ಟಿದ್ದಾಳೆ, ಆಲ್ರೆಡಿ ಪೇ ಮಾಡ್ಬಿಟ್ಟಿದ್ದಾಳೆ. ಅದಕ್ಕೆ ಪೇ ಮಾಡಿದೀನಲ್ವಾ? ಸೊ ಗೈಸ್ ನಾನು ಇದನ್ನಾದ್ರೂ ಹಾಕೊಳ್ಳ ಹೇಳಿ. ಇಲ್ಲ ಗೈಸ್, ಇದು ಆಪ್ಷನ್ ಅಲ್ಲಿ ಲೇದು. ನೋ ನೋ. ಓಕೆ ಗೈಸ್, ನಾನು ಈ ಪಿಂಕ್ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದೇ ಒಂಥರ ಡಿಫ್ರೆಂಟ್ ಆಗಿದೆ, ಮತ್ತೆ ನನ್ನ ಹತ್ರ ಈ ಕಲರ್ ಇಲ್ಲ, ಸೊ ಅದಕ್ಕೆ ಪಿಂಕ್ ಕಲರ್ ನಾನು ಸೆಲೆಕ್ಟ್ ಮಾಡಿರೋದು. ನೀನು ಇದಿಟ್ಕೊಳ್ಳೋ ಮೆತ್ತಿಗೆ 4 ಜನ ಹತ್ರ ಒಂದೊಂದಿರೋದು. ಸೊ ನಮ್ಮ ಅಮ್ಮಂಗೆ ಬ್ರೌನ್ ಕಲರ್. ನಮ್ಮ ಅಕ್ಕ ಫ್ರೆಂಡ್ಸ್, ನಮ್ಮ ಅಕ್ಕ ಇದಕ್ಕೆ ದುಡ್ಡು ಇಸ್ಕೊತಾ ಇಲ್ಲ. ನಮ್ಮ ಅಕ್ಕ ಹಂಗೆ ಕೊಡ್ತಾಳೆ. ಸ್ಟಾಕ್ ಯಾವತ್ತು ಹೋಗುತ್ತೆ ನಿನ್ ಸೀರೆದು? ಗೊತ್ತಿಲ್ಲ. ಅಕ್ಕ ಏನು ದುಡ್ಡು ಇಸ್ಕೊತಾ ಇಲ್ಲ. ಇಷ್ಟ ಆಗುತ್ತಾನೆ ಹೊಲ್ಸ್ಕೋಬೇಕು. ಅದು ತುಂಬಾ ಚೆನ್ನಾಗಿದೆ. ನಾನು ಸೀರಿಯಸ್ ಹೇಳ್ತೀರಾ, ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಪರ್ಪಸ್ ಜಾಸ್ತಿ ಇಲ್ಲ. ಬೇಡ ನೋಡಿ ನನಗೆ ಹೊಲ್ಸದ, ಮಮ್ಮಿಗೆ ಹೊಲ್ಸ್ಕೊ. ಇನ್ನೇನ್ ಮಾಡೋದಾಗುತ್ತೆ ನೋಡಿ ಗೈಸ್, ನನಗೆ ಸೆಲೆಕ್ಟ್ ಮಾಡಕ್ ಬಂದು 2 ಸೀರೆ ಸೇಲ್ ಆಯ್ತು ನಂದು. ಹೆಂಗೆ ಸೇಲಿಂಗ್ ಟ್ಯಾಕ್ಟಿಕ್ಸ್ ಇದೆಲ್ಲ. ಇವಳು ಎಷ್ಟಿದೊಂದು ಸೀರೆ? ಒಂದ್ ನಿಮಿಷ, ಜಸ್ಟ್ ಇವಾಗ ನನ್ನ ಮಮ್ಮಿ ಕೊಟ್ಬಿಡ್ತೀನಿ ಅಂತಂದೆ ದುಡ್ಡು ಎದ್ದು ಇಸ್ಕೊತಿದ್ಯಾ? ಹಂಗೆ ಕೊಡು. ಎಷ್ಟೊಂದು ಸೀರೆ? 2200. ಓ ಕಾಸ್ಟ್ಲಿ. ಬೇಡ ಬಿಡು ಮಮ್ಮಿ, ಮಮ್ಮಿ ಬೇಡ ಬಿಡು ಮಮ್ಮಿ. ಓಕೆ ಗೈಸ್, ನೋಡಿ ಒಂದು ಸೀರೆ ನಾನು ಸೆಲೆಕ್ಷನ್ಗೆ ಅಂತ ತಂದು 2 ಸೀರೆ ಸೇಲ್ ಮಾಡಿದ್ದೀನಿ. ಸೊ ಇದು ನಮ್ಮಮ್ಮ ತಗೊಂಡಿದ್ದಾರೆ, ಈ ಬ್ರೌನ್ ವಿತ್ ಪರ್ಪಲ್, ಬ್ರೌನ್ ವಿತ್ ರಾಮಾ ಬ್ಲೂ. ನಾನು ಬಂದು ಫೋಲ್ಡ್ ಮಾಡ್ತೀನಿ, ನೀಟಾಗಿ ಫೋಲ್ಡ್ ಮಾಡ್ಕೊಡ್ತೀನಿ, ಟೆನ್ಷನ್ ತೊಗೊಬೇಡ. ನಮ್ಮಮ್ಮ ಹಿಂಗೆ ನೋಡ್ತಾ ಇದ್ದೆ ಹಿಂಗೆ ಮಾಡೋಳು ಇವಳು ಅಂತ. ಸೊ ಬ್ರೌನ್ ವಿತ್ ರಾಮಾ ಬ್ಲೂ ನಮ್ಮಮ್ಮ
ಆ್ಯಂಡ್ ಇದು ಪರ್ಪಲ್ ವಿತ್ ಗ್ರೀನ್. ಮಮ್ಮಿ ನಂದು ಹೊಲ್ಸೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇದು ಸೂಪರಾಗಿ ಕಾಣುತ್ತೆ ಈ ಕಲರು, ಸೊ ಅವಳಿಗೆ ಹೊಲ್ಸೋದು ನಾನಿಲ್ಲ. ಆ್ಯಂಡ್ ನಾನು ಈ ಪಿಂಕ್ ವಿತ್ ಪರ್ಪಲ್ ಹಾಗೂ ಲಚ್ಚು ಈ ಲೈಟ್ ಒಂಥರ ಡಿಫ್ರೆಂಟ್ ಜಾಮೂನ್ ಕಲರ್ ವಿತ್ ಎಂತ ಇದು ಏನು ಬ್ಲೂ ಇದು ಮಮ್ಮಿ, ಒಂಥರ ಸಿ ಬ್ಲೂ ಥರ ಬರುತ್ತೆ ಆ ಕಲರ್. ಸೊ 4 ಜನ ಒಂದೇ ಥರದ್ದು. ನಾವು ಈ ಥರ 4 ಜನ ಒಂದೇ ಥರ ಬಂದ್ಬಿಟ್ಟು ನಮ್ಮ ಅಮ್ಮನ ಮನೆ ಗೃಹ ಪ್ರವೇಶ ಅಂದರೆ ನಮ್ಮ ಮನೆ ಗೃಹ ಪ್ರವೇಶ ಊರಲ್ಲಿ ಅದಕ್ಕೆ ಹೊಲ್ಸ್ಕೊಂಡಿದ್ದು. ಇವಾಗ ಇದೇ ತಗೊಂಡಿರೋದು ಅಲ್ವಾ. 4 ಸೀರೆನೂ ಸೇಮ್ ಬಟ್ ಡಿಫ್ರೆಂಟ್ ಆಗಿದೆ. ಎಸ್. ಓಕೆ ಬನ್ನಿ ಇವಾಗ ಹೊರಡೋಣ, ಬೇಗ ಬೇಗ ಚಿಕ್ಕಪೇಟೆಗೆ ಹೋಗಬೇಕು, ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಸೀಮಂತದ್ದು. ಸೊ ಸೀಮಂತ ಶಾಪಿಂಗ್ ಮುಗಿಸ್ಕೊಂಡು ಬಂದು ಮತ್ತೆ ಸಿಗ್ತೀನಿ. ನಾವು ವೀಕೆಂಡಲ್ಲಿ ಹೋಗಿದ್ದು ಚಿಕ್ಕಪೇಟೆಗೆ. ಸೊ ವೀಕೆಂಡ್ ಅಂದರೆ ಚಿಕ್ಕಪೇಟೆ ಅಂತೂ ಫುಲ್ ರಶ್ ಇರುತ್ತೆ, ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ. ಆ್ಯಂಡ್ ನಾವು ಬೇರೆ ಬೆಳಿಗ್ಗೆ ಅಂದರೆ ಒಂದು 10:30 11 ಗಂಟೆ ಅಷ್ಟೆಲ್ಲ ಹೊಟ್ಟೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನು ಮಾಡಿದ್ರು ಅಷ್ಟೊತ್ತಿಗೆ ಹೋಗೋಕ್ಕಾಗಲಿಲ್ಲ. ನಾವು ಅಲ್ಲಿ ರೀಚ್ ಆಗಿದ್ದೇ ಒಂದು 3:34 ಆಗಿತ್ತು. ಬಟ್ ಆದಷ್ಟು ಬೇಗ ಎಲ್ಲ ಐಟಮ್ಸು ತೊಗೊಳ್ಳೋಣ, ಬಿಕಾಸ್ ತುಂಬ ಕತ್ಲೆ ಆದಮೇಲೆ ತುಂಬ ಹಿಂಸೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಆದಷ್ಟು ಬೇಗ ತಗೊಳ್ಳೋಣ ಅಂತ ಹೊರಟ್ವಿ. ಅಂದರೂ ಲೇಟ್ ಆಗೇ ಹೋಯಿತು. ಓಕೆ ಗೈಸ್, ಫೈನಲಿ ನಮ್ಮ ತವ್ರ ಮನೆಗೆ ಬಂದ್ವಿ. ಆಫ್ಟರ್ ಅ ಲಾಂಗ್ ಟೈಮ್ ಹೌದು ಲೈಕ್ ಲಿಟ್ರಲಿ 2 ತಿಂಗಳಾದ್ಮೇಲೆ ಇವಾಗಲೇ ನಾವು ಚಿಕ್ಕಪೇಟೆಗೆ ಬರ್ತಾ ಇರೋದು. ನೋಡೋಣ ಏನೇನೆಲ್ಲ ತಗೋತೀವಿ. ವಡಾಪಾವ್ ತಿನ್ಬೇಕು ಅವಾಗ ಸ್ವಲ್ಪ ನಮ್ಮ ಬ್ರೈನ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಬಂದ ತಕ್ಷಣ ಚಿಕ್ಕಪೇಟೆ ಒಳಗೆ ಬಂದ ತಕ್ಷಣ ಫಸ್ಟು ಕೇಳೋದೆ ವಡಾಪಾವ್. ಇವಳು ಅಯ್ಯಪ್ಪ ಅದೇನು ಬರೀ ತಿನ್ನಂಗಿರಲೇ ಇರ್ತಾಳೆ. ಚಿಕ್ಕಪೇಟೆನಲ್ಲಿ ಈ ಒಂದು ಜಾಗದಲ್ಲಿ ಮಾತ್ರ ವಡಾಪಾವ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ 1 ಪ್ಲೇಟ್ಗೆ 2 ವಡಾಪಾವ್ ಕೊಡ್ತಾರೆ, ಸಖತ್ತಾಗಿರುತ್ತೆ. ಸೊ ಇಲ್ಲಿ ವಡಾಪಾವ್ ತಿನ್ಕೊಂಡು ಪಕ್ಕದಲ್ಲಿ ಸ್ವಲ್ಪ ಸ್ಯಾಂಡ್ವಿಚ್ ಕೂಡ ತಿಂತೀವಿ. ಬಂದ ತಕ್ಷಣ ಮೊದಲನೇ ಕೆಲಸ ಮಾಡೋದೇ ಹೊಟ್ಟೆ ಪೂಜೆ. ಇವಳು ಮಾತ್ರ ಎನರ್ಜಿ ಬೂಸ್ಟರ್. ಏನು ಎನರ್ಜಿ ಬೂಸ್ಟರ್. ಸೊ ಫೈನಲಿ ಚಿಕ್ಕಪೇಟೆ ಒಳಗಡೆ ಬಂದಾಯಿತು. ನಾವು ಯೂಶ್ವಲಿ ಚಿಕ್ಕಪೇಟೆಗೆ ಬಂದ ತಕ್ಷಣ ಫಸ್ಟ್ ಹೋಗೋದೇ ಸ್ಯಾರಿ ಲೇನ್ಗೆ. ಬಟ್ ಸ್ಯಾರಿ ಲೇನ್ಗೆ ಇವತ್ತು ಹೋಗಿಲ್ಲ. ಇವತ್ತು ಬಂದಿದ್ದು ಈ ಕಡೆ ಪಕ್ಕದಲ್ಲಿ ಇನ್ನೊಂದು ಲೇನ್ ಇದೆ, ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದುಬಿಟ್ಟು ನಮಗೆ ಈ ರೀತಿಯಾದಂಥ ಬಾಸ್ಕೆಟ್ಸ್ ಮತ್ತು ಪ್ಲೇಟ್ಸ್ ಎಲ್ಲ ಬೇಕಿತ್ತಲ್ಲ, ಸೊ ಅದನ್ನು ನೋಡೋಕ್ಕೆ ಅಂತ ಬಂದಿದ್ದು. ಆ್ಯಕ್ಚುಲಿ ಅಲ್ಲಿ ಡೆಕಾರ್ಗೆ ಅಂತ ನಾವೇನು ಕೊಡ್ತಾಯಿಲ್ಲ, ಜಸ್ಟ್ ಬ್ಯಾಕ್ ಡ್ರಾಪ್ ಡೆಕಾರ್ ಮಾತ್ರ ಕೊಡ್ತಾ ಇರೋದು. ಪ್ಲೇಟ್ ಡೆಕಾರ್ ಎಲ್ಲ ನಾವೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಪ್ಲೇಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡು ಅಲ್ಲಿ ಸುಮಂತ್ಗೆ ಮತ್ತು ಕೃತಿಕಾಗೆ ಇಬ್ರಿಗೂ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೆ ಯಾವ ರೀತಿಯಾದಂಥ ಪ್ಲೇಟ್ಸ್. ಬಿಕಾಸ್ ಅವ್ರು ಬರೋದಕ್ಕಾಗೋದಿಲ್ಲ ಅಲ್ವಾ, ಕೃತಿಕಾನು ಕೂಡ ಬರೋದಕ್ಕಾಗಲ್ಲ ಆ್ಯಂಡ್ ಸುಮಂತ್ ಕೂಡ ಆಫೀಸ್ ಇದೆ ಅಂತ ಹೇಳ್ತಾಯಿದ್ರು. ಸರಿ ನಾನೇ ಹೋಗ್ಬಿಟ್ಟು ತೊಗೊಂಬರ್ತೀನಿ ಬಿಡಿ ಅಂತ ಅಂದ್ಕೊಂಡು ಬಂದ್ವಿ. ಆ್ಯಂಡ್ ನನಗೆ ಈ ಥರ ಬಾಸ್ಕೆಟ್ಸ್ ಎಲ್ಲ ಕೂಡ ತುಂಬ ಇಷ್ಟ ಆಯಿತು. ಅಂದರೆ ಇದೆಲ್ಲ ಡೆಕಾರ್ ಪೀಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಆ ಥರ ಬಾಸ್ಕೆಟ್ಸು, ಆ ಪ್ಲೇಟ್ಸು ಎಲ್ಲ ಡಿಫ್ರೆಂಟ್ ಶೇಪ್ಸಲ್ಲಿ ಎಲ್ಲ ಇತ್ತು. ಸೊ ಒಂದು ಪ್ರಾಪರ್ 1 kg ಅಷ್ಟು ಇಡ್ಸುತ್ತಲ್ಲ ಆ ಥರ ಶೇಪ್ ಬಾಸ್ಕೆಟ್ಸ್ ಪ್ಲೇಟ್ಸ್ ತೊಗೊಂಡ್ವಿ. ಮತ್ತು ಇನ್ನೊಂದು ಸ್ವಲ್ಪ ಇನ್ನೂ ದೊಡ್ಡದು ಬರುತ್ತಲ್ಲ ಆ ಥರ ಪ್ಲೇಟ್ಸ್ನು ಕೂಡ ತೊಗೊಂಡ್ವಿ. 80 ರೂಪಾಯಿ ಅಂದ ಅಂದ್ರು. ಅಲ್ಲ ನಾವು ಬಾರ್ಗೇನ್ ಮಾಡಬೇಕು. ಸರ್ ಇದು ಗೊಂಬೆಗಳಿದಾವ? ಗೊಂಬೆ ಸರಿ ಬಿಡಿ ಆಯ್ತು, ನೋಡ್ತೀನಿ ನಾನು. ಒಟ್ಟಲ್ಲಿ ಈ ಥರ ಸಿಲ್ವರ್ ಇರಲಿ ಅಲ್ವಾ? ಸಿಲ್ವರ್ ಹಾಂ, ಇನ್ನೂ ಚಿಕ್ಕ ತಗೊಳ್ಳ ಈ ಸೈಜು. ಅದು 4 ಹಣ್ಣಿಟ್ರೆ ಹೋಯ್ತಾ, ಇದು ಮುಗ್ದೋಯ್ತು. ನಾನು ಅದಕ್ಕೆ ಇದು ಸ್ಟ್ಯಾಂಡರ್ಡ್ ಸೈಜ್ ಅಂತ ತಗೊಂಡೆ. ಇದು ಆದರೆ ಇದು ಸ್ವಲ್ಪ ದೊಡ್ಡದೇ ಆಯಿತು ಅಂತ ಅನಿಸಿದೆ. ಇದಕ್ಕಿಂತ ಒಂದು ಚೂರು ಚಿಕ್ಕಬೇಕಿತ್ತು. ಚೆನ್ನಾಗಿದೆ, ಇದು ಕರೆಕ್ಟ್ ಆಗಿದೆ ಕಣ ಸೈಜ್ ಅಲ್ವಾ? ಇದು ದೊಡ್ಡದಾಯಿತು. ಬಟ್ ಇದಕ್ಕೆಲ್ಲ ಸೀರೆಗೆ ತುಂಬ ದೊಡ್ಡದಾಯಿತು, ಓವರ್ ದೊಡ್ಡದಾಯ್ತಲ್ಲ. ಸೇಮು. ಹಾಂ, ಇದು ಚೆನ್ನಾಗಿದೆ. ಬಾಳೆಹಣ್ಣು ಇಡೋಕ್ಕೆ ಬಟ್ ಜಾಸ್ತಿ ಇಡಬೇಕು, ಅದಂದರೆ ಸ್ವಲ್ಪ ಕಡಿಮೆ ಇಟ್ಟರೆ ಓಕೆ. ಇದು ಬಾಳೆಹಣ್ಣೆಲ್ಲ ಇಡಬೇಕು. ಚೆನ್ನಾಗಿದೆ. ಅದ್ರಲ್ಲಿ ಡಿಸೈನ್ಸ್ ಇದೆ ನೋಡು ಅಕ್ಕ, ಡಿಸೈನ್ಸ್ ಇದೆ ನೋಡು. ಇನ್ನು ಈ ಥರ ಡಿಸೈನು ಇದೆ. ಸೇಮಾ? ಇಲ್ಲ ಬೇರೆದು, ಇಲ್ಲ ಬೇರೆದು. ಎಲ್ಲಾನು ಬೇರೆ ಡಿಸೈನ್ಸ್ ಏನೆ. ಅದು ಕೆಳಗಡೆ ಇರೋದೆಲ್ಲ ಒಂದೇ. ಗೋಲ್ಡನ್ ಕಲರ್ ಇದೆ ನೋಡಿ, ಈ ಥರ ರೌಂಡ್ ರೌಂಡ್ ಇಲ್ಲ.
ತೋರಿಸಿ, ಚೆನ್ನಾಯ್ತಲ್ವಾ? ಎಷ್ಟಿದು? ರಾಮ ದೇವಸ್ಥಾನ ಪಕ್ಕದಲ್ಲಿ. ಇದೆಷ್ಟು ಒಂದು ಪೀಸು? 120. ಕಡಿಮೆ ಮಾಡಿಕೊಡಿ ಸರ್. ಬಾ, 10 पीस लिया। ಸ್ವಲ್ಪ ದೊಡ್ಡದು, ಚಿಕ್ಕವಾದ ಇದು. ಹಾಂ, ಈ ಸೈಜ್ ಕೊಡಿ ಸರ್, ಈ ಸೈಜ್ ಕೊಡಿ. ಆ ಸೈಜ್ ಬೇಕು. ಆಯ್ತಾ? ಈ ಸೈಜ್ ಬೇಕು. ಇದು ಈ ಸೈಜ್ ಬೇಕು. ಈ ಸೈಜ್ ಇದನ್ನ ಹೇಳಿ, ಇದನ್ನ ಹೆಂಗ್ ಕೊಡ್ತೀರಾ ಅಂತ. 15ಕ್ಕೆ 15 ಪೀಸ್ ನೋಡಿ, ಚೆನ್ನಾಗಿದೆ. ಸಖತ್ತಾಗಿದೆ, ತುಂಬಾ ಇಷ್ಟ ಆಯ್ತು. ಅದು ಕ್ವಾಲಿಟಿ ಚೆನ್ನಾಗಿದೆ, ಗಟ್ಟಿ ಇದೆ ಸರ್. ಹೇಳಿ ಸರ್. ನಂಗೆ ನೀವು ಕಡಿಮೆ ಮಾಡಿಕೊಟ್ಟೆ ಟಕ್ ಅಂತ ತಗೊಂಡು ಹೋಗ್ತಾ ಇರ್ತೀವಿ. ನೋಡಿ ಗೈಸ್, ಇದು ಚೆನ್ನಾಗಿದೆ, ನಂಗೆ ಇದು ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಅಣ್ಣ ಹೇಳ್ತೀರಾ ಹೇಗೆ? ಸಿಸ್ಟರ್ ಕಡಿಮೆ ಮಾಡ್ಕೊಡಿ ಅಣ್ಣ. ಇದೆ ಒಂದೇ ಥರ 15 ಸಿಗಲ್ಲ, ಬೇರೆ ಬೇರೆ ಸಿಗಲ್ಲ. 2 ಡಿಸೈನ್ ಸಿಗುತ್ತೆ. 200 ಆಗಿದೆ, ಇದು 350 SR. ಸಿಗಲು ಬೇಕಾದ್ರೆ ಇದು 50 ಆಗಿದೆ. ಇದು ಮೆಟಲ್ದು. ಏ ಕರೆಕ್ಟ್ ಆಗುತ್ತೆ. ಲಚ್ಚಿ ತುಂಬಾ ದೊಡ್ಡದು ನೋಡಿ, ಎಷ್ಟು ದೊಡ್ಡದಿದೆ. ಚೆನ್ನಾಗಿ ಕಾಣಿಸುತ್ತೆ ಕಣೆ ಯಾಕೈತೆ. ಹೂವು ಎಲ್ಲ ಮಳಗದ್ರೆಲ್ಲ ತಟ್ಟೆ ಸಕ್ಕದಾಗ ಕಾಣಿಸುತ್ತೆ. ತಟ್ಟೆ ತುಂಬ ಮಡಗಿದ್ರೆ ಅಲ್ವಾ ಅಕ್ಕ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪೀಸ್ ಎಷ್ಟು? ಓ ಬಾತಿಗೆ ಬೇರೆ ಅಂಗಡಿಗೆ ಹೋಗೋಣ. ಇದೆಷ್ಟು ಪೀಸ್? ಬೇರೆ ಅಂಗಡಿಗೆ ನೋಡಿ. 85 rupees. ನೀವು ವಿಡಿಯೋ ನೋಡಬೇಡಿ, ನಮಗೂ ಹೇಳಿ. ಹೇಳ್ತೀನಿ, ಇದು 80 rupees ಆಗುತ್ತೆ, ಇದು 60 ಆಗುತ್ತೆ. ದೊಡ್ಡದು ನೋಡ್ಬೇಕು, ತಗೊಳ್ಳೇಬೇಕು. ಈ ತರ ಹಾಕಿ ಹಿಂಗೆ ಕಟ್ಬಿಟ್ಟು ಕಣೆ. ಬಟ್ ನಿಂಗೆ ಎಲ್ಲಾನು ಪ್ಯಾಕ್ ಮಾಡಿದ್ರೆ ಅದೇನೋ ಒಂಥರ, ಅದು ಹಣ್ಣು ರೆಡ್ ಕಲರು, ಗ್ರೀನ್ ಕಲರು, ಎಲ್ಲೆಡಿಕೆ ಅವೆಲ್ಲ ಕಾಣಿಸ್ಬೇಕು, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ನೀನು ಎಲ್ಲನೂ ಪ್ಯಾಕ್ ಮಾಡಿದ್ರೆ ಇದು ಯಾವುದು ಎಲ್ಲಿ ಅಂತ ಏನು ಗೊತ್ತಾಗುತ್ತೆ. 1-2 ಬೇಕಾದ್ರೆ ಪ್ಯಾಕ್ ಮಾಡೋದು. ಈ ತಿಂಡಿಗಳು ಇರ್ತಾವಲ್ಲ, ಅದು ಬೇಕಾದ್ರೆ ಪ್ಯಾಕ್ ಇರಲಿ. ಮಿಕ್ಕಿದ್ದು ನನ್ನ ಪ್ರಕಾರ ಪ್ಯಾಕಿಂಗ್ ಬೇಡ ಅನಿಸುತ್ತೆ. ನೋಡಿ ನಿನ್ನ ಇಷ್ಟ. ಇದೆಷ್ಟು? ಇದು ಪ್ಯಾಕಿಂಗ್ ಎಷ್ಟು ಅಣ್ಣ? ಇವಾಗ ನಮಗೆ ಜಾಸ್ತಿ. ಹಾಂ, ಈ ಥರ ಶೇಪಲ್ಲಿ ತಗೋತೀಯಾ? ಅದು ಚೆನ್ನಾಗಿ ಬರಲ್ಲ ಕಣೆ, ಇದು ಶೇಪ್ ಲಚ್ಚು. ಇಲ್ಲಿ ಈ ತರ ಹಾರ್ಟ್ ಎಲ್ಲ ತಗೋಬಹುದು, ಬಟ್ ಇದು ಶೇಪ್ ಚೆನ್ನಾಗಿ ಬರಲ್ಲ. ಅದೇನಿದ್ರು ಹಿಂಗೆ ರೌಂಡ್ ಅಷ್ಟೇ ಚೆನ್ನಾಗಿ ಬರೋದು. ತುಂಬಾ ಚಿಕ್ಕದಾಯ್ತು ಇದು. ಮತ್ತೆ ಇದಕ್ಕಿಂತ ಒಂದು ಸೈಜ್ ಚಿಕ್ಕದು, ಅದಂದ್ರೆ ಚೆನ್ನಾಗಿರುತ್ತೆ. ಪ್ರೈಸಸ್ ಅಂತೂ ಒಬ್ಬೊಬ್ರು ಒಂದೊಂದು ರೇಟ್ ಹೇಳ್ತಾ ಇದ್ರು. ಸೊ ಫೈನಲಿ ಒಂದು ತುಂಬ ಒಳಗಡೆ ಸೈಡ್ ಒಂದು ಅಂಗಡಿ ಇದೆ. ಸೊ ಅಲ್ಲಿಗೆ ಹೋದಾಗ ತುಂಬಾ ಹೋಲ್ಸೇಲ್ ರೇಟ್, ಲೈಕ್ ಒಂದು 40 rupees ಮತ್ತು 50 rupeesಗೆ, ದೊಡ್ಡದು 50 rupees ಆ್ಯಂಡ್ ಚಿಕ್ಕದು 40 rupees ಆ ಥರ ಏನೋ ಸಿಕ್ತು ನಮಗೆ. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ತು. ಮಿಕ್ಕಿದ್ದು ಸ್ಟಾರ್ಟಿಂಗಿಗೆ ಕೇಳಿದಂತೂ 100 rupees, 120 rupees ಆ ಥರ ಎಲ್ಲ ಹೇಳಿದರು. ಒಂದು ತಗೋ, 2 ತಗೋ, ಆ ಕಡೆ ಈ ಕಡೆ ಒಂದು ಇಡುವಂತೆ ಗೊಂಬೆ ಪಕ್ಕ. ಬೇಡವಾ? ನಿನ್ನಿಷ್ಟ. ನಮ್ಮ ವಾಪಸ್ ಕೊಡು. ಸಪ್ರೇಟ್ ಬಾಕ್ಸ್ ಮಾಡಿಕೊಳ್ಳಿ. ಆಯ್ತು ಹೇಳ್ರೆ ಆಯ್ತಮ್ಮ. ಇದೊಂದು ಸೈಜು, ಇದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಒಂದು ತಗೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಒಂದು 1 kg ಹಣ್ಣು ಇಡ್ಬೋದು. 1-2 kg. 1 kg ಹಣ್ಣು ಇಡ್ಬೋದು. ಗೊತ್ತಿಲ್ವಲ್ಲ. ಹಲೋ, ತಟ್ಟೆಗೆ ಬರುತ್ತೆ ಸರ್? ಎಷ್ಟು ತಟ್ಟೆ ಕವರ್ ಮಾಡ್ಬೋದು? ಅದು 15 ತಟ್ಟೆ ಇದೆ. ದೊಡ್ಡದು 5 ಇದೆ, ದೊಡ್ಡದು 4, ಚಿಕ್ಕದು 12. 12 ಇನ್ನೊಂದು ನೋಡ್ಬೇಕು. ಇದು ಸಾಲಲ್ವಾ? ಯಾಕಂದ್ರೆ ಲೆಂತ್ ಕಮ್ಮಿ ಬರೋದು, ಲೆಂತ್ ಕಮ್ಮಿ ಬರೋದು. ಲಡ್ಡು ಇದು ಎಷ್ಟು ಕವರ್ ಮಾಡ್ಬೋದು? ಇದು ಎಷ್ಟು ಕವರ್ ಮಾಡ್ಬೋದು? ಸಿಕ್ತಕ್ಕೆ ಆಗಿಬಿಡ್ತಾರೆ. ಆಮೇಲೆ 4ಕ್ಕೆ ಸಾಕು ಬಿಡು, ಮತ್ತೆ ಎಲ್ಲನೂ ಕವರ್ ಮಾಡಲ್ವಲ್ಲ. ಅದ್ರದ್ದು ಬ್ರೋಚು ಇದೆಯಾ? ಬ್ರೋಚು ಆ ಥರ. ಅದೆಷ್ಟು ಬೋ? ಎಷ್ಟು ಕ್ಯೂಟಾಗಿದೆ ನೋಡಿ ಅಕ್ಕ. ನನಗೆ ಈ ಥರ ಗೊಂಬೆ ಇಟ್ಟಿದ್ರಾ? ಇಟ್ಟಿದ್ರಾ? ಚೆನ್ನಾಗಿತ್ತಲ್ವಾ? ನಾಲ್ಕೈದು ಗೊಂಬೆ ಇರುತ್ತಲ್ಲ.
1,500 ಇದು ರೆಂಟ್ ಕೊಡ್ತೀರಾ ಸರ್? ಇಲ್ಲ ಅಲ್ವಾ? ಕೊಡ್ತೀರಾ? 1,600 ರೆಂಟೇ 1,600. ಆಮೇಲೆ ರಿಟರ್ನ್ ಏನಾದರೂ ರಿಟರ್ನ್ ಏನಿಲ್ಲ, ರೆಂಟ್ ಅಂಗಡಿ ಅಲ್ಲ ಇದು. ಸುಮ್ನೆ ತಮಾಷೆ ಮಾಡ್ತಾರೆ. ಅಕ್ಕ ಇದೀಗ 4-5 ಗೊಂಬೆ ಬೇಕಲ್ಲೇ, ಇದು ಈ ಥರ ಅದು ನಾವು ಮಾಡ್ಕೋಬೇಕಂತೆ ಕಡೆ ಮಾಡ್ಕೋಬೇಕು. ಡಿಸ್ಕೌಂಟ್ ಸಣ್ಣ ಸೈಡ್ ಗೊಂಬೆ ಕೂಡ ಅದೆಷ್ಟು? 650. 1000. ಸೊ ಇನ್ನೂ ಡಿಸೈನ್ಸ್ ಇದೆಯಾ ಬೇರೆ ಬೇರೆ ಇದರಲ್ಲಿ? ಕಲರ್ಸ್ ಬರುತ್ತೆ, ಇದು ಬೇರೆ ಸಿಂಗಲ್ ಇದೆ. ಚೆನ್ನಾಗಿತ್ತಲ್ವಾ? ನನಗೆ ನಿಜವಾಗ್ಲೂ ಮಡಗಿದ್ರಾ? ಹೂವು, ಬಾಳೆಹಣ್ಣು, ಬಳೆ, ಆ್ಯಪಲು, ಕಳಶ, ದೀಪ. ಎಲ್ಲ ಸೇರಿ ಚೆನ್ನಾಗೈತಲ್ಲ? ಇನ್ನು ನೋಡು ತುಂಬಿದ ಬಸ್ರಿ. ಇದು ಚೆನ್ನಾಗೈತೆ. ಅಕ್ಕ ಈ ಥರ ತಗೋತೀಯಾ? ಈ ಥರ ಇಡ್ಬೋದಲ್ಲ ಕಳಶ ಥರ, ಚೆನ್ನಾಗಿ ಕಾಣಿಸುತ್ತೆ. ಜೋಡಿಸಿ ಬಂದ ಆಯ್ತು. 300 ಇದು ಇನ್ನೂ ಸ್ವಲ್ಪ ಡಿಸೈನ್ಸ್ ನೋಡು, ಕಲರ್ಸ್ ಬೇರೆ ಬೇರೆ ಇದಾವೆ. ಇಲ್ಲಿದೆ ನೋಡಿ. ನನಗೆ ಇದಕ್ಕಿಂತ ಅದೇ ಚೆನ್ನಾಗಿದೆ. ಇದು ಮಡಗು, ಆ ಬ್ಯಾಗ್ ಸೈಡಿಗೆ ಮಡಗು, ಯಾರೇನು ಎತ್ಕೊಂಡು ಹೋಗಲ್ಲ ನಿನ್ನ ಬ್ಯಾಗ್ನ. ತೋರಿಸು. ಅದೇ ಚೆನ್ನಾಗಿದೆ ಡ್ರೆಸ್ಸು. ಅದೇ ಚೆನ್ನಾಗಿದೆ. ಅಂದರೆ ಇವಳು ತುಂಬಿದ ಬಸ್ರಿ ಅನ್ಕೋತೀನಿ. ಇದು ಮೇಲೆಗಡೆದೆಲ್ಲ ಇದ್ರದ್ದು. ಏನು ಲಚ್ಚು? ಏನು? ಈ ಅಮ್ಮ ತುಂಬಿದ ಬಸ್ರಿ. ಇನ್ನೇನು ಡೆಲಿವರಿ ಆಗುತ್ತೆ ಇವಾಗ. ಸೀಮಂತದಲ್ಲಿ ಕೂತವಳೆ, ಇನ್ನು ಹಾಸ್ಪಿಟ್ಲ್ ಹೋಗೋ ಬನ್ನಿ. ಇದು ಚೆನ್ನಾಗಿದೆ ಅಲ್ಲ? पहिला कंजूस थे रे, अभी नहीं है मैं, है ना? पहला मैं कितना कंजूस थे याद है तेरे को? खाने के लिए मैं सोचने की बात, अभी नहीं, अभी नो कंजूस. ಬಿಡುತ್ತಾಗಿ ಸ್ಟ್ರೈಟ್ ಹೋಗು. ಇದು 4 ತಗೋತೀನಿ. ಇದು 50 ರೂಪಾಯಿ ಅಂತೆ, ಇದು 60 ರೂಪಾಯಿ ಅಂತೆ. ಎಗ್ ಎಕ್ಸ್ಟ್ರಾ ಇಲ್ಲೇ ಆಯ್ತಾ? ಸರಿ, ಅದು ಕ್ರಿಟಿಕಲ್ ಮಾಡಿದೆ, ಅವರು ರಿಸೀವ್ ಮಾಡಿಲ್ಲ. ಒಂದ್ಸತಿ ತೋರಿಸಿ. ಹೌದಾ? ಇದೊಂದೆರಡು ಎಕ್ಸ್ಟ್ರಾನೇ ತಗೊಳ್ಳಿ. ಶೇಪ್ ನೋಡಿ, ಚೆನ್ನಾಗಿದೆ ಅಲ್ವಾ? ಅದ್ರಲ್ಲಿ ಚಾಕ್ಲೇಟ್ಸ್ ಇಡ್ಬೋದು. ಚಾಕ್ಲೇಟ್ಸ್ ಅಕ್ಕ, ಈ ಚಾಕ್ಲೇಟ್ಸ್ ಇಡಕ್ಕೆ ತಗೊಳ್ಳೆ, ಚೆನ್ನಾಗಿದೆ. ಚಾಕ್ಲೇಟ್ಸ್ ಅಲ್ಲಿ ಇಡ್ತಾರಲ್ಲ ತಟ್ಟೆಲಿ ಚಾಕ್ಲೇಟ್ಸ್ ಇಡ್ತಾರೆ, ಬಟ್ ಎಲ್ಲಾನು ಒಂದೊಂದು ಶೇಪ್ ಚೆನ್ನಾಗಿ ಕಾಣಿಸಲ್ಲ. ಸರ್, ಇದು ಎಷ್ಟು ಹಿಡಿ ಒಂದು ಸ್ವಲ್ಪ? ಇದು 3-4 kg, ಇದು 1 kg, 1-2 kg. ಅಲ್ಲ ಸರ್, ಪ್ರೈಸ್ ಹೇಳಿ. 50-60 ಕಡಿಮೆ ಮಾಡ್ಕೊಳ್ಳಿ. ಹೋಲ್ಸೇಲಲ್ಲೇ ಸ್ವಲ್ಪ ಕಡಿಮೆ ಮಾಡಿ. ಇದು 1 ಡಜನ್ ಬೇಕು. ಎಲ್ಲ ಸರ್, 50 ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಅಲ್ಲಿ ಇದೆಯಾ? ಈ ಥರ ಗೋಲ್ಡನ್ ಇಲ್ಲ, ಓನ್ಲಿ ಸಿಲ್ವರ್. ತಗೊಳ್ಳ ಇದನ್ನ? ಚೆನ್ನಾಗಿ ಕಾಣಿಸ್ತಾ ಇದೆ ಕौन सा ये और ये ಅಕ್ಕ. ಇದು ತಗೋ 1 ಡಜನು, ಅದು ಒಂದ್ 2 ತಗೋ. ಸೀರೆ ಇಡ್ತಾರೆ, ಬಾಳೆಹಣ್ಣು ತಗೋತಾರೆ. ಇದೊಂದು ಡಜನ್ ತಗೋ. ಆಮೇಲೆ ಚಾಕ್ಲೇಟ್ಸ್ ಇಡಕ್ಕೆ ತಗೊಳ್ಳೆ, ಚೆನ್ನಾಗಿ ಕಾಣಿಸುತ್ತೆ. ಸರ್, ಇದು ಇದೆಷ್ಟು? ತಗೋ. ये की मिलेगा सर? ಈ ಥರದ್ದು ಬೇಡವಾ? ಇದು ये क्या अपना गोल्डन लेना है? ಇದೆಷ್ಟು ಸರ್? 100 रुपीस. तगतिया। 57 मोरिया नवा है वो 65 46 ना एक 57 बे एक ಚೆನ್ನಾಗಿದೆ. தூங்கிட்டியா என்ன? போன வர்றதே இல்ல.
ಜೊತೆ ಇನ್ನೊಂದು ಗರ್ಲ್ ನಿಲ್ಸಿ ಅಲ್ಲ ಒಂದು ಯಾವ್ದಾದ್ರು ಒಂದು ಹೆಣ್ಣು ಜಾಸ್ತಿ ಆಗುತ್ತೆ ಬರೀ ಒಂದು ಹುಡುಗಿ 350 ರೂಪಾಯಿ ಆಗುತ್ತೆ. ಏನು ಬೇಕಿದ್ರೆ ಅನ್ಸ್ಕೊಟ್ಬಿಡ್ತೀನಿ. ನೀವೇ ಹೇಳ್ಬಿಟ್ಟು ಅನ್ಸ್ಕೊಟ್ಬಿಡಿ. ಅಂಕಲ್ 350 ರೂಪಾಯಿದು ಒಂದು. ಇದೇ ತಗೊಳ್ಳಿ, ಇದೇ ಚೆನ್ನಾಗಿದೆ. ಸೀರೆ ಒಂಚೂರು ಹಂಗೆ ಇರ್ಬೇಕದು, ಹಿಂಗೆ ಇರ್ಬೇಕಾ? ನೀನು ತಗೋತೀಯಾ? ಯಾವುದು ಯಾವುದೇ ಈ ಥರ ಇದಕ್ಕೆ ಅವೆಲ್ಲ ಏನು ಡೆಕೋರೇಷನ್. ಸರ್ ಕಡಿಮೆ ಮಾಡಿಕೊಡಿ ಸರ್. ಅಕ್ಕ ಇದು ಬೇಕೇನೆ? ಅಕ್ಕ ಇಲ್ಲಿ ಜುಲ್ಲ ಅಕ್ಕ, ಇದು ತೊಟ್ಲು ಸರ್, ಇದು ತೊಟ್ಲು ಇದೆಯಾ? ತೊಟ್ಲು ಇದು ತೊಟ್ಲು ಈ ಡಾಲ್ಸ್ ಎಲ್ಲ ಕೂಡ ತುಂಬಾ ಜಾಸ್ತಿ ಕಾಸ್ಟ್ಲಿ ಹೇಳ್ತಾರೆ. ಸೊ ನೀವು ಸ್ವಲ್ಪ ಹುಡುಕಿ ತೊಗೊಂಡ್ರೆ ಒಳ್ಳೆಯದು. ಹುಡುಕಿದ್ರೆ ಜಾಸ್ತಿ ಸ್ವಲ್ಪ ಒಳಗಡೆ ಹೋಗಿ ಹುಡುಕಿದ್ರೆ ನಿಮಗೆ ಸ್ವಲ್ಪ ರೀಸನೇಬಲ್ ಪ್ರೈಸಲ್ಲೇ ಸಿಗುತ್ತೆ. ಬಟ್ ಹೊರಗಡೆನೇ ತೊಗೊಂಡ್ರೆ ಕಾಸ್ಟ್ಲಿನೇ ಇರುತ್ತೆ. ಅಂದರೆ ನಾನು ಏನು ತೊಗೊಂಡ್ವಲ್ಲ, ನಾವೊಂದು ಗರ್ಲ್ ಮತ್ತು ಬಾಯ್ದು ಸೆಟ್ ಆ ಥರ ಅದು ಬಂದುಬಿಟ್ಟು ಒಂದು ಫುಲ್ ಸೆಟಪ್ನಲ್ಲಿ ಮಾಡಿರೋದೆ ನಮಗೆ. ನಾನು ತೊಗೊಂಡಿದ್ದು 1200 ರುಪೀಸ್ಗೆ, ಬಟ್ ಅಲ್ಲಿ ಅವ್ರು ಮಾರ್ತಾಯಿದ್ದು 2200 ತನಕನೂ ಮಾರ್ತಾಯಿದ್ರು. ಸೊ ಆ ಥರ 1000 ರುಪೀಸ್ ಡಿಫ್ರೆನ್ಸಲ್ಲೂ ಕೂಡ ಸಿಗುತ್ತೆ. ಸೊ ನೀವು ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ. ನೋಡಿ, ಈ ಕಂಪ್ಲೀಟ್ ಸೆಟ್ ಇದೆಯಲ್ಲ, ಆ ಕಂಪ್ಲೀಟ್ ಸೆಟ್ನ ನನಗೆ 2000 ರುಪೀಸ್ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ನನಗೆ ಇದು ಬರೀ ಇಬ್ಬರೇ ಬೇಕಿತ್ತು, ಅಂದರೆ ಒಂದು ಹುಡುಗ ಮತ್ತು ಪ್ರೆಗ್ನೆಂಟ್ ಲೇಡಿ ಆ ಥರ ಮಾತ್ರ ಬೇಕಿತ್ತು. ಸೊ ಅದಕ್ಕೆ 1200 ರುಪೀಸ್ಗೆ ಕೊಟ್ಟು ತೊಗೊಂಡ್ವಿ. ಆ್ಯಂಡ್ ಇದೆಲ್ಲ ನೀವು ರೆಂಟ್ ಮಾಡ್ತೀನಿ ಅಂದರೂ ಕೂಡ ನೀವು ಇನ್ವೆಸ್ಟ್ ಮಾಡಲೇಬೇಕು. ಲೈಕ್ ಆಲ್ಮೋಸ್ಟ್ ಒಂದು 800 ರುಪೀಸ್ ತನಕನೂ ರೆಂಟ್ ಚಾರ್ಜೇ ಇಸ್ಕೊತಾರೆ. ಅದಕ್ಕಿಂತ ನೀವೇ ತೊಗೊಂಡು ನಿಮ್ಮ ಫ್ಯಾಮಿಲಿಲಿ ಕೂಡ ಯಾರಿಗಾದ್ರೂ ಬೇಕು ಅಂದರೆ ಹೆಲ್ಪ್ ಆಗುತ್ತೆ, ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಬೇಕು ಅಂದರೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ನೀವು ಕೂಡ ರೆಂಟಿಗೆ ಕೊಡ್ಬೋದು. ನಿಮಗೆ ಬೇಡ ಅಂತಂದರೆ ನೀವು ಕೂಡ ರೆಂಟಿಗೆ ಕೊಡ್ಬೋದು. ಸೊ ಈ ರೀತಿಯಾದಂಥ ಸೆಟಪ್ಸ್ ತುಂಬ ಒಳ್ಳೆ ಗೃಹ ಪ್ರವೇಶದ್ದು ಮತ್ತು ಭತ್ತ ಕುಟ ಶಾಸ್ತ್ರದ್ದು, ಮದುವೆದು, ಎಂಗೇಜ್ಮೆಂಟ್ದು ಅಂತ ಹೇಳಿಬಿಟ್ಟು ತುಂಬ ಒಳ್ಳೊಳ್ಳೆ ಇದ್ರದ್ದು ಸೆಟಪ್ಸ್ ಎಲ್ಲ ಇದೆ. ಅದು ಬಿಡ ಕಣೆ, ರೆಡ್ ಅಥವಾ ಬ್ಲೂ ತಗೋ. ಕಡಿಮೆ ಮಾಡ್ಕೊಳ್ಳಿ ಸರ್ ಒಂಚೂರು. ಇದೆಷ್ಟು ಹೇಳಿ? ಕಡಿಮೆ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ನಿಜವಾಗ್ಲೂ 150 ರುಪೀಸ್ ಕೊಟ್ಟಿರೋದು ನಾವು. ನಾನು ಲಾಸ್ಟ್ ಟೈಮ್ 150 ತಾನೇ ಕೊಟ್ಟಿರೋದು. 150 300 ರುಪೀಸ್ ಕೊಟ್ಟು 2 ಬಾಕ್ಸ್ ತೊಗೊಂಡೋಗಿರೋದು. ಸಾಕಲ್ಲ? ಸಾಕು, ಬೇಜಾನ್. ನಾನು ಅದೇ ಥರ ಬಾಕ್ಸ್ ತೊಗೊಂಡಿರೋದು, ಚಿಕ್ಕದು. 2 ತೊಗೊಂಡ್ವಲ್ಲೇ ನಾನು ನೀನು? ನಾನು ಒಂದೇ ತೊಗೊಂಡಿರೋದು. ನೀನು ಒಂದೇನಾ? ನಾನು 2. ನಮ್ಗೆ ಇನ್ನೂ ಚೆನ್ನಾಗಿ ಅಂತೀರಿ. ಬೇಕಾದ್ರೆ ನಿಮ್ಮ ಸ್ಕ್ಯಾನರ್ ತೋರಿಸಿ, 300 ಪೇ ಮಾಡಿರೋದು ತೋರಿಸ್ತೀನಿ. ಅಣ್ಣ, ನಾನು ಲಾಸ್ಟ್ ಟೈಮ್ ತೊಗೊಂಡು ಹೋಗಿದ್ದೀನಿ. ಬೇಡ ಬಿಡ, ತೋರಿಸಿ ಅಕ್ಕ ಬಳೆನಾ. ಇವಾಗ ಏನೆಲ್ಲ ಶಾಪಿಂಗ್ ಆಗಿದೆ? ಬ್ಯಾಂಗಲ್ಸ್ ಯಾವ ಕಲರು? உனக்கு போதும் அவளுக்கு போதும் ஓகேவா? நீ பரவாயில்லையா? இடைவெளிக்கு ரொம்ப நம்ம தான் உன் சைஸ் இப்ப பாரு. ஓகே, இது ಈ ಸೈಜ್ನೇ ಇದ್ರಲ್ಲ. ಆರೆಂಜ್ ಇಲ್ವಾ? ಆರೆಂಜ್ ಇಲ್ಲಿ 24 ಅಲ್ಲಿ ಬೇರೆ ಪ್ಯಾಟರ್ನ್. முன்னாக்கு border வளையல் நல்லா வேணுமான்னு ஒரு வார்த்தை கேட்டு. ಚಿಕ್ಕದೈತ್ ಕಣೆ ಅದವ್ರಿಗೆ. ಎಂದ ಯಾರ್ದಮ್ಮ? ಆಯಿತು, ಫೈನಲಿ ಆಲ್ಮೋಸ್ಟ್ ಅಲ್ಲ, ಇನ್ನೊಂದು ಬಾಕಿ ಇದೆ, ಬಟ್ ಎಲ್ಲ ಆಯಿತು. ಏನೆಲ್ಲ ತಗೊಂಡಿದ್ಯಾ? ಇಲ್ಲಿ ಅದೇ ಏನದು ಸೀಮಂತ ಡೆಕೋರೇಷನ್ದು, ಸೀಮಂತ ಹುಡುಗ ಆ್ಯಂಡ್ ಇದು ಪ್ಲೇಟ್ಸು, ಮತ್ತು ಅದಕ್ಕೆ ಕವರ್ ಮಾಡೋದಕ್ಕೆ ಕ್ಲಾತು, ಬ್ಯಾಂಗಲ್ಸು. ಇನ್ನೇನು ತೊಗೊಂಡ್ವಿ? ಸೀಮಂತ ಗೊಂಬೆ. ಇವಾಗ ಹೋಗಬೇಕಾದ್ರೆ ಒಂದು ಬಳೆ ಬಾಕ್ಸ್ ಕೇಳಿದ್ದಾರೆ. ಸೊ ಅದು ಅಷ್ಟೇ, ಇದಷ್ಟು ತೊಗೊಂಡಿದ್ದೀವಿ. ಸೊ
ಪ್ರಾಬ್ಲಿ ಫಸ್ಟ್ ಟೈಮ್ ನಾವು ಚಿಕ್ಕಪೇಟೆಗೆ ಬಂದು ಇಷ್ಟು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು. ಲಿಮಿಟೆಡ್ ಶಾಪಿಂಗ್, ಲಿಮಿಟೆಡ್ ಶಾಪಿಂಗ್, ಏನು ಬೇಕೋ ಅಷ್ಟು ಮಾತ್ರ ತಗೊಂಡು ಹೋಗ್ತಾ ಇರೋದು. ರೆಸ್ಟ್ರಿಕ್ಟೆಡ್ ಶಾಪಿಂಗ್. ಎಸ್, ನಮ್ಮ ಹಸ್ಬೆಂಡ್ಸ್ ಕಡೆಯಿಂದನೂ ರೆಸ್ಟ್ರಿಕ್ಷನ್ ಇದೆ, ಜಾಸ್ತಿ ಮಾಡಬೇಡಿ ಅಂತ. ಥ್ಯಾಂಕ್ ಯು ಸರ್. ಅಕ್ಕದ ಏನು ಗೊತ್ತಾ, ಒಂದು ಕಳೆದು ಹೋದ್ರೆ ಹೋಯ್ತು, ಇದು ಫಿಕ್ಸ್ಡು. ಏನು ಹೋಗಲ್ಲ ನೋಡಿ, ಇದು ನಾನೇನು ಈ ಥರ ಇಲ್ಲಿ ಇದು ಇಲ್ಲಿಂದ ಹಿಂಗೆ ಬರುತ್ತೆ, ಇಲ್ಲಿಂದ ಹಿಂಗೆ ಬರುತ್ತೆ. ಯಾಕೆ ನಂಗೆ ಅದು ಬೇಡವ, ನನ್ನ ಪರವಾಗಿಲ್ಲ, ನನಗೆ ಇದೇ ಸಾಕು, ಫಿಕ್ಸ್ಡು. ಇದೇನು ಗೊತ್ತಾ, ಬೈ ಚಾನ್ಸ್ ನೀನು ದೊಡ್ಡದೇನಾದರೂ ಇಡಬೇಕು ಅಂತ ಅಂದಾಗ ಓಕೆ, ಅವಾಗ ಹಿಂಗೆ ದೊಡ್ಡದು ಮಾಡ್ಬೋದು, ಈ ಥರ ದೊಡ್ಡದು ಮಾಡ್ಬೋದು ಹಿಂಗೆ. ಇದರಲ್ಲಂದ್ರೆ ಇಷ್ಟರಲ್ಲೇ ಹಾಕಿಡಬೇಕು ಹಂಗೆ. ನಾನು ಇದೇ ತಗೋತೀನಿ. ಸರಿ ಕೊಡು मैडम, आप आराम से देखो, आप चश्मा थोड़ा आगे ले लो. चश्मा थोड़ा भैया मैं नहीं लूंगी फिर, देखो अभी आप कैंसिल. ಚೆನ್ನಾಗಿದೆ ಅಲ್ವಾ या ಗೈಸ್? ಕೊನೆ ಶಾಪಿಂಗ್ ಬ್ಯಾಂಗಲ್ ಬಾಕ್ಸ್ ಒಂದು ಕೇಳಿದ್ರು ಕೃತಿಕಾ. ಸೊ ಇದು ಅವನ ಬಟ್ ನಂಗೆ ಇದೇ ಇಷ್ಟ ಆಯಿತು ಕ್ವಾಲಿಟಿ. ಸೊ ಲಾಸ್ಟ್ ಬ್ಯಾಂಗಲ್ ಬಾಕ್ಸ್ ಒಂದು ಕೇಳಿದ್ರು ಕೃತಿಕಾ. ಸೊ ಬ್ಯಾಂಗಲ್ ಬಾಕ್ಸಲ್ಲಿ ತೊಗೊಂಡಿದ್ದೀನಿ. ಅಲ್ಲೇ ಲಚ್ಚು ಇನ್ನೊಂದು ಕಡೆ ಸಿಕ್ತು ಆಯಿತಾ. ಆ್ಯಕ್ಚುಲಿ ನಾನು ಅದನ್ನ ಲಾಸ್ಟ್ ಟೈಮ್ 150 ಕೊಟ್ಟು ತೊಗೊಂಡಿದ್ದೆ. ಅವನು 200 ಹೇಳ್ತಿದ್ರು, ಬಟ್ ಅದಷ್ಟಿಲ್ಲ. ಇಲ್ಲಿಗೆ ಬಂದರೆ ನೋಡಿ ದೊಡ್ಡದೇ ನನಗೆ 200 ರುಪೀಸಿಗೆ ಸಿಕ್ತು. ಅದಕ್ಕೆ ಹೇಳೋದು, ತಾಳ್ಮೆ ಮನುಷ್ಯನ ಉದ್ಧಾರ ಮಾಡುತ್ತೆ. ಇವಾಗ ನಾವು ಇಯರಿಂಗ್ಸ್ ಬಾಕ್ಸ್ ತೊಗೋತಾ ಇದ್ದೀವಿ. ಲಚ್ಚು ನನಗೂ ಒಂದು ಕೊಡಿಸ್ತಾಳಂತೆ. ಒಂದು ಬಂದು ಈ ಥರ 24 ಪೀಸ್ ಬರ್ತಿದೆ, ಇನ್ನೊಂದು ಬಂದು ಈ ರೀತಿಯಾಗಿ ಪಾರ್ಟಿಷನ್ 35. ನನಗೇನೋ ಇದು ಚೆನ್ನಾಗಿರುತ್ತೆ, ನಮ್ಮ ಇದ್ರ ಪ್ರಕಾರ ನಾವು ಇದು ಮಾಡ್ಕೋಬೋದು ಅಂತ ನನಗೆ ಅನಿಸುತ್ತೆ. ಇದೆಷ್ಟು? ಓ 150. ಸೇಮ್, ನಾನು ಇದೇ ತಗೋತೀನಿ. ನನ್ನ ಬಾರ್ಡ್ರೋವರೆಗೂ ಕರೆಕ್ಟಾಗಿ ಹೋಗುತ್ತೆ ಗೈಸ್. ಅದು ನೀನು ಸರ್ ಇನ್ನು ಯಾವ ಡಿಸೈನ್ ಇದೆ? कितना दो उसमें? 2 उसमें 0 नहीं चाहिए. डिजाइन्स इन्हें ಯಾವ ಇದೆ? डिजाइन कोई नहीं आता मैडम. आता है, देखो अंदर रहेगा. अच्छा ನೋಡಿ, अंदर रहेगा, अंदर रहेगा. ಏನೇನು ಕೊಡ್ತು ಅಚ್ಚಮ್ಮ? ಏನೇನು ಕೊಡ್ತು? ತೋರಿಸಿ 3 ಜನ. ವಾವ್, ಉಫ್ ಮಾಡಕ್ಕೆ ಶಕ್ತಿ ಬರುತ್ತೆ. ಊಟ ಇಲ್ಲ ಅಂದ್ರೆ ನಿಂದೇನು? ನಿನ್ನ ಕಲರ್ ತೋರಿಸು, ನಿನ್ನ ಬೈಕಲ್ಲಿ. ವಾವ್, ಬ್ಯೂಟಿಫುಲ್. ಲಡ್ಡು ನಿನ್ನ ಬೈಕಲ್ಲಿ. ವಾವ್, ಬ್ಯೂಟಿಫುಲ್. ಲಕ್ಷಿತ್ ನಿಂದು? ಥ್ಯಾಂಕ್ ಯು ಹೇಳಿ 3 ಜನನು. ಥ್ಯಾಂಕ್ ಯು ಮುದ್ದೆ. ಇದೇನು ಮಾಡಿಟ್ಟಿದ್ದಾರೆ ನೋಡಿ ನಮ್ಮ ಮನೇನ. ಇದು ಏನ್ರೋ, ಇದು ಮನೆ ಅವತಾರ ಏನ್ರೋ ಇದು? ಏನಪ್ಪ ಇದು ಕತೆ? ನೀನು ಓಡಿಸೋ ಲಡ್ಡು. ಓಕೆ ಗೈಸ್, ಸೊ ಫೈನಲಿ ರೀಚ್ ಆದ್ವಿ ಮನೆಗೆ. ಎಲ್ಲ ಮುಗೀತು. ಟೈಮ್ ಬಂದು 9:30 ಆಯಿತು. ಸೊ ಇವಾಗ ಮನೆಗೆ ಬಂದಿದ್ದೀವಿ. ಎಷ್ಟು ಗಂಟೆಗೆ ಹೋಗಿದ್ದು ನಾವು? 4 ಕಾಲಿಗೇನೋ ಹೊರಟಿದ್ವಿ. 9:30 ಆಯಿತು ಮನೆಗೆ ಬರೋಷ್ಟರಲ್ಲಿ. ಹೊಟ್ಟೆ ಹಸಿದ. ಥ್ಯಾಂಕ್ ಯು ಲಚ್ಚು ಇಲ್ಲ ಅಂದಿದ್ರೆ ಶಾಪಿಂಗ್ ಕಷ್ಟ ಆಗ್ಬಿಟ್ಟಿರೋದು. ಓವರ್ ಆಕ್ಟಿಂಗ್ ಮಾಡ್ಬಿಡ. ಇಲ್ಲ ಪಾಪ ನನ್ನ ತಂಗಿ ನನ್ನ ಸುತ್ತಿ ಜಾಗದಲ್ಲೆಲ್ಲ ಹಿಂದೆ ಸುತ್ತಾನೆ ಇದ್ದು. ಲಚ್ಚು ನೀನೇನು ತಗೊಂಡೆ ತೋರಿಸೆ? ಆ್ಯಕ್ಚುಲಿ ಫಸ್ಟ್ ಟೈಮ್ ಗೈಸ್ ನಾವು ಈ ಥರ ಚಿಕ್ಕಪೇಟೆಗೆ ಹೋಗಿ ನಾವೇನು ಶಾಪಿಂಗ್ ಮಾಡ್ದಲ್ಲೇ ಬಂದಿದ್ದು. ಲಿಟ್ರಲಿ ಬಜೆಟ್ ಕನ್ಸಿಡರ್. ಸೊ ಅದಕ್ಕೆ ಏನು ಶಾಪಿಂಗ್ ಮಾಡ್ದಂತೆ ಬಂದಿರೋದು ಇದೇ ಫಸ್ಟ್ ಟೈಮ್. ಬಟ್ ದಟ್ಸ್ ಓಕೆ ಅಲ್ವಾ? ದೆರ್ ಈಸ್ ಆಲ್ವೇಸ್ ಅ ಟುಮಾರೋ. ಓಕೆ ಲಚ್ಚು ತೋರಿಸೆ. ಹುಷಾರು. ಲಚ್ಚು ಕೆಲವೊಂದು ಬ್ರೇಸ್ಲೆಟ್ಸ್ನ ತಗೊಂಡಿದ್ದಾಳೆ ನೋಡಿ. ಇಲ್ಲಿ ಟಿಂಗ್ ತೋರಿಸೆ ಒಂದೊಂದು. ಹಿಂಗೆ ತೋರಿಸ್ತಾಳೆ. ಹಂಗೆ ತೆಗಿ. ಮುರ್ಗಿದ್ ಹೋಗೋದು. ಸರಿ, ಹಿಂಗೆ ಮಾಡಿ ಹಿಂಗೆ. ಸೊ ಈ ಥರದ ಬ್ರೇಸ್ಲೆಟ್ ತೊಗೊಂಡಿದ್ದಾರೆ. ಈ ಥರ ಬ್ರೇಸ್ಲೆಟ್ ನನ್ನ ಹತ್ರನೂ ಇದೆ, ನಾನು ಕೂಡ ತೊಗೊಂಡಿದ್ದೀನಿ. ಸೊ ಈ ಥರ ಬ್ರೇಸ್ಲೆಟ್ ಆ್ಯಂಡ್ ಈ ಥರ ಒಂದು ಬ್ರೇಸ್ಲೆಟ್. ಆಮೇಲೆ ಇದು ನಂಗೆ ಸಕ್ಕತ್ ಇಷ್ಟ ಆಯ್ತಿದ್ದು. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತಿದ್ದು. ಇವಳಂದ್ರೂ ಡಬಲ್ ಥಾಟ್ಸಲ್ಲಿ ಇತ್ತು, ಬಟ್ ಸ್ಟಿಲ್ ಚೆನ್ನಾಗಿದೆ ಇದು. ಆ್ಯಂಡ್ ಇದೊಂದು. ಸೊ ಇಷ್ಟೇ ಲಚ್ಚು ಅವಳಿಗೋಸ್ಕರ ಮಾಡಿರೋ ಶಾಪಿಂಗ್ ಗೈಸ್.
ಅಷ್ಟೇ ಗೈಸ್. ಸೊ ಇವಾಗ ಮಮ್ಮಿ ಬಂದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀರಿ. ಆ್ಯಂಡ್ ನಾನು ಬ್ಲೌಸ್ ಬೇರೆ ಹೊಲಿಯೋಕೆ ಕೊಟ್ಟಿಲ್ಲ, ಸೊ ಬ್ಲೌಸ್ ಹೊಲಿಯೋಕೆ ಕೊಡಬೇಕು, ಅದೊಂದು ಕೆಲಸ ಇದೆ. ನೋಡೋಣ ಮುಂದೆ ಏನೇನಾಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ಹೆಂಗೆ ತೆಗೆಯೋದು?